ಆಚರಣೆ ಮಾಡ್ತಿದ್ರೆ ಅಭಿಮಾನಿಗಳಿಗೆ BJP ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಇವಾಗ ರಾಮನಗರ ವಿಧಾನಸಭಾ ಕ್ಷೇತ್ರದ ಮೊನ್ನೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ BJP ಅಭ್ಯರ್ಥಿಯಾಗಿ ನಿಂತಿದ್ದಂಥ ಶ್ರೀ ಗೌತಮ್ ಗೌಡರು KCC ಚೇರ್ಮನ್ರಾಗಿದ್ದರು. ಭಾಳ ಉತ್ಸಾಹಿ ಯುವಕ ಇವರು. ಇವತ್ತು ಹುಡ್ದಬ್ಬ. ಆ ಹುಡ್ದಬ್ಬ ಅಂಗವಾಗಿ ನಮ್ಮ ಆರೋಹಳ್ಳಿಯ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆನ ಇಟ್ಕೊಂಡಿದ್ವು. ಅಭಿಷೇಕ ಎಲ್ಲ ನಡೀತು. ಇವಾಗ ಅವರ ಒಂದು ಸಂಭ್ರಮಾಚರಣೆ ಇದಾದ ನಂತರ ಅವರ ಮನೆ ಹನುಮನಹಳ್ಳಿ ಗೇಟಲ್ಲಿ ಅಲ್ಲೂ ಕೂಡ ಅಭಿಮಾನಿಗಳೆಲ್ಲ ಬಂದು ಒಂದು ಸಂಭ್ರಮಾಚರಣೆ ಮಾಡ್ತಾಯಿದ್ದಾರೆ. ಎಲ್ಲಕ್ಕಿಂತಲಾಗಿ ನಮ್ಮ ಈ ಭಾಗದಲ್ಲಿ ಭಾಳ ಉತ್ಸಾಹ ಓಡಾಡ್ತಿರ್ತಕ್ಕಂಥ ಶ್ರೀ ಗೌತಮ್ ಗೌಡರಿಗೆ ಎಲ್ಲರ ಪರವಾಗಿ, ತಾಯಿ ಚಾಮುಂಡೇಶ್ವರಿ ಪರವಾಗಿ, ಆರೋಹಳ್ಳಿಯ ಎಲ್ಲ NDA ಕಾರ್ಯಕರ್ತರ ಪರವಾಗಿ ಶುಭ ಹಾರೈಕೆಯನ್ನು ನಾವು ಈಗ ಮಾಡಿದ್ದೀವಿ. ಮುಂದಿನ ದಿನಗಳಿಗೆ ಅವರು ಇನ್ನಷ್ಟು ಹೆಚ್ಚಿನ ಅಧಿಕಾರ ಸಿಗಲಿ, BJPಯನ್ನು ತಳಮಟ್ಟದಲ್ಲಿ ಸಂಘಟಿಸಿ BJPಯನ್ನು ಒಂದು ಉನ್ನತ ಸ್ಥಾನಕ್ಕೆ ಏರಿಸಲಿ ಅಂತ ನಾವೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ಇವತ್ತಿನ ದಿನದಲ್ಲಿ ಯಾವ ಕಾರ್ಯಕ್ರಮಗಳು ಸರಿ ಕ್ಷೇತ್ರವಾರು ಈಗ ಅಲ್ಲಿ ನಮ್ಮ ಗಂಟನಗುಡ್ಡೆ ಮುನಿನಗರದಲ್ಲೆಲ್ಲ ಒಂದು ಸಂಭ್ರಮಾಚರಣೆ ಆಗಿದೆ. ಆರೋಹಳ್ಳಿ ನಂತರ ಹನುಮನಹಳ್ಳಿ ಗೇಟಲ್ಲಿ ಅವ್ರ ಮನೆ ಸ್ವಗೃಹದಲ್ಲಿ ಒಂದು ಸಮಾರಂಭ ಇದೆ. ಅದಾದ ನಂತರ ಕೈಲಾಂಚ, ಮರಳವಾಡಿ ಅಂತೀನಿ, ರಾಮನಗರದಲ್ಲೂ ಕೂಡ ಸಾಯಂಕಾಲ ತನಕ. ನಾನು ಮುರಳೀಧರ್ ಅಂತ, ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ, BJPಯ ಜಿಲ್ಲಾ. ಗೌತಮ್ ಗೌಡರ ಹುಟ್ಟುಹಬ್ಬ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇವತ್ತು ನನ್ನ ನಾಯಕರು, ನಮ್ಮ ನಾಯಕರು, ಯುವಕರ ಕಣ್ಮಣಿ. ಇವತ್ತು ನಮಗೆ ಅವರ ಹುಟ್ಟಿದಬ್ಬ ಸಂದರ್ಭದಲ್ಲಿ ನಾನು ಏನು ಹೇಳಬೇಕು ಅಂತ ಹೇಳ್ತೀನಿ ಅಂದರೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ NDA ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿ ಗೆಲ್ತಾರೆ, ಶಾಸಕರಾಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಾವು ಪಕ್ಷವನ್ನು ಕಟ್ತೀವಿ. ಗೌತಮ್ ಗೌಡ್ರನ್ನ MLA ಮಾಡೇ ಮಾಡ್ತೀವಿ ಅಂತೇಳಿ ಅವ್ರ ಹುಟ್ಟುಹಬ್ಬ ಸಂದರ್ಭದಲ್ಲಿ ನಾನೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ, NDA ಕಾರ್ಯಕರ್ತರ ಪರವಾಗಿ ಹೇಳ್ತೇನೆ. ಸರ್, ಇವತ್ತೇನು ಗೌತಮ್ ಗೌಡರ ಹುಟ್ಟುಹಬ್ಬಕ್ಕೆ ನೀವು ಸಹ ವಿಶ್ ಮಾಡಕ್ಕೆ ಬಂದಿದ್ದೀರಾ? ಹೌದು ಸರ್. ಇಷ್ಟಪಡ್ತೀರಾ ಸರ್? ಏನಿಲ್ಲ, ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಗೌತಮ್ ಗೌಡ್ರ ಅಭಿಮಾನಿಗಳು ಒಟ್ಟಾಗಿ ಸೇರಿ ಅವರ ಸ್ವಗೃಹದಲ್ಲಿ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಇವತ್ತು ಅವರ ಸ್ವಗೃಹದಲ್ಲಿ ಏರ್ಪಡಿಸಿದ್ದೀವಿ. ಹಾಗೆ ಗೌತಮ್ ಗೌಡರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಹೆಚ್ಚಿಗೆ BJP ಪಕ್ಷ ಸಂಘಟನೆ ಮಾಡೋದಕ್ಕೋಸ್ಕರ ಮತ್ತು ಹೆಚ್ಚಿನ ಒಂದು ಬಲ ಪಡಿಸೋದಕ್ಕೋಸ್ಕರ ಈ ಸಮಯ ಒತ್ತು ಕೊಟ್ಟು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ಗೆ ಪ್ರತಿಸ್ಪರ್ಧಿಯಾಗಿ BJP ಬರಬೇಕು ಅನ್ನೋದು ಅವರ ಸಂಕಲ್ಪ ಆಗಿದೆ. ಅದೇ ರೀತಿ ನಾನು ತಾಲೂಕು ಅಧ್ಯಕ್ಷನಾಗಿ ಪ್ರತಿ ಗ್ರಾಮಗಳಿಗೂ ಹೋಗಿ ಒಂದು ಸಂಘಟನೆ ಮಾಡೋ ಒಂದು ನಿಟ್ಟಿನಲ್ಲಿ ಓಡಾಟ ಮಾಡ್ತಾಯಿದ್ದೀನಿ. ಮುಂದೆ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಕಾಂಗ್ರೆಸ್ಗೆ ಪ್ರತಿಸ್ಪರ್ಧಿ ಅಂದರೆ ನಾವು BJPನೇ ರೀತಿಲಿ ಒಂದು ಸಂಘಟನೆ, ಒಂದು ಸಂಕಲ್ಪ ಮಾಡಿಕೊಂಡು ಎಲ್ಲ ಗ್ರಾಮಗಳಿಗೆ ಹೋಗಿ ಎಲ್ಲ ಕಾರ್ಯಕರ್ತರುಗಳನ್ನ ಮಾತಾಡಿಸಿ ಒಂದು ಹೆಚ್ಚಿಗೆ ಬಲ ಬರಬೇಕು, ನಮ್ಮ BJP ಪಕ್ಷಕ್ಕೆ ಹೆಚ್ಚಿಗೆ ಬೆಳವಣಿಗೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಗೌಡರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಅವನು ಇನ್ನೂ ಮುಂದೆ ಬರಲಿ, ಇನ್ನೂ ದೇವರು ಚಾಮುಂಡೇಶ್ವರಿ ತಾಯಿ ಅವನ ಚಿರಾಯುವಾಗಿಡಲಿ, ಅಭಿವೃದ್ಧಿ ಹೊಂದಲಿ ಅಂತ ಈ ಮೂಲಕ ಆಶಿಸ್ತೀನಿ ನಾನು. ಗೌಡ್ರದ್ದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಇದೇ ಆರೋಹಳ್ಳಿ ತಾಲೂಕಾಗಿದೆ. NDA ಅಭ್ಯರ್ಥಿಯಾಗಿ ಶಾಸಕರಾಗಿ ಆಯ್ಕೆಯಾಗಿ ನೆಕ್ಸ್ಟ್ ಇಲ್ಲಿ ಇದೇ ನಮ್ಮ ಗೌತಮ್ ಗೌಡ್ರಿಗೆ ನೀವು ಇಲ್ಲೇ ಬಂದು ಸ್ಪೀಚ್ ಮಾಡಬೇಕು ಅಂತ ತಾಯಿಲಿ ಆಶೀರ್ವಾದ ಇರಲಿ. ನೆಕ್ಸ್ಟ್ ಈ ಏರಿಯಾದಲ್ಲಿ MLA ಆಗಬೇಕು ಅಂತ ನಮ್ಮೆಲ್ಲರ ಆಶೀರ್ವಾದ. ಆಡಳಿತ ಅವಧಿಯನ್ನು ಬೇರೆ ದಾಪುಗಾಲಿ ಇಡ್ತಾ ಇದ್ದಾರೆ, ಅದಕ್ಕೆ ತಾವೇನು ಹೇಳ್ತೀವಿ ಸರ್? ಇವತ್ತು ವಿಶ್ವ ನಾಯಕ ಅಂತ ಪಟ್ಟಕ್ಕೆ ಅರ್ಹರು ಯಾರು ಇದ್ದರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು. ಇವತ್ತಿನ ದಿನ ಇಡೀ ವಿಶ್ವನೇ ಮೋದಿಯವರ ಆಡಳಿಕೆ ಏನಿದೆ ಭಾರತದಲ್ಲಿ ಕಳೆದ 12 ವರ್ಷಗಳಿಂದ ಏನು ಮಾಡಿದ್ದಾರೆ ಅದನ್ನು ಇಡೀ ವಿಶ್ವದ ಎಲ್ಲ ನಾಯಕರು, ಎಲ್ಲ ಪ್ರಜೆಗಳು, ಎಲ್ಲ ದೇಶಗಳು ಒಪ್ಪಿ ಅವ್ರಿಗೆ ಇವತ್ತು ಪ್ರಶಂಸೆಯನ್ನು ಮಾಡಿದ್ದಾರೆ. ಇವತ್ತು ಕೂಡ ಮೊನ್ನೆ ನಡೆದಂಥ ಸರ್ವೇಲಿ ಇಡೀ ಪ್ರಪಂಚದಲ್ಲಿ 75% ಅಪ್ರೂವಲ್ ರೇಟ್ ಇರ್ತಕ್ಕಂಥ ಏಕೈಕ ನಾಯಕ ಪ್ರಧಾನಿಯವರು. ಅದೊಂದೇ ವಿಷಯ ಅಲ್ಲ, ಪ್ರಪಂಚದಲ್ಲಿ ಏನೇ ನಡೀಲಿ. ಇವತ್ತು ಮುಂಚೆ ಹೆಂಗಿತ್ತು ಅಂದರೆ ಈ ವರ್ಲ್ಡ್ ಜಿಯೋ ಪಾಲಿಟಿಕ್ಸ್ ಅಂತ ನಾವೇನು ಕರಿತೇವೆ, ಪ್ರಪಂಚದಲ್ಲಿ ಏನೇ ನಡೆದ್ರೂ ಭಾರತದ ಅಭಿಪ್ರಾಯಗಳಾಗಲಿ ಸಲಹೆಗಳಾಗಲಿ ಅಷ್ಟು ಮಹತ್ವ ಪಡೆದಿದ್ದಂಥ ದಿನಗಳು ನಾವು ನೋಡಿರಲಿಲ್ಲ. ನಾವಂತೂ ಯಾವತ್ತೂ ನೋಡಿಲ್ಲ, ನಮ್ಮ ಹಿರಿಕರು ನನ್ನ ಪ್ರಕಾರ ಯಾವತ್ತೂ ನೋಡಿಲ್ಲ. ಇವತ್ತು ಪ್ರಪಂಚದಲ್ಲಿ ಏನೇ ಆಗಲಿ, ಪ್ರಪಂಚದಲ್ಲಿ ಯಾವುದೇ ವಿಷಯಗಳು ಪ್ರಮುಖವಾಗಿ ಯಾವ ವಿಷಯಗಳು ಮುಂದೆ ಬರ್ತವೆ, ಅದು ಎಲ್ಲ ವಿಷಯಗಳು ಕೂಡ ಮೋದಿಯವರು ಏನು ಹೇಳ್ತದೆ, ಭಾರತ ಏನು ಹೇಳ್ತದೆ ಅಂತ ಕಾದು ನೋಡೋ ಮಟ್ಟಕ್ಕೆ ನಮ್ಮ ದೇಶ ಇವತ್ತು ಬೆಳೆದಿದೆ ಅಂದರೆ ಅದಕ್ಕೆ ಕಾರಣಕರ್ತರು ನರೇಂದ್ರ ಮೋದಿಯವರು. ನಾವೆಲ್ಲ ತುಂಬ ಅದೃಷ್ಟವಂತರು.
ಅವರ ಒಂದು ಅವಧಿಲಿ ಅವ್ರನ್ನ ನೋಡಿ ನಾವು ಬಿ ಜೆ ಪಿ ಪಕ್ಷ ಸೇರಿದೆ. ನಾವು ಎಷ್ಟೇ ಕಷ್ಟ ಇಲ್ಲಿ ಬಿ ಜೆ ಪಿ ಇಲ್ಲ ಅದಿಲ್ಲ ಇದಿಲ್ಲ ಏನೇ ಅಂದ್ರೂ ಇಲ್ಲ, ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಒಂದು ಧರ್ಮಕ್ಕೋಸ್ಕರ ಕೆಲಸ ಮಾಡ್ತಿರ್ತಕ್ಕಂಥ ಏಕೈಕ ಪಕ್ಷ ಆಗಿರೋದ್ರಿಂದ ನಾವು ಜೊತೆ ಸೇರಿ ನಾವು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ನೋಡಿ ನಾವೆಲ್ಲ ರಾಜಕೀಯ ಸ್ಟಾರ್ಟ್ ಮಾಡಿದ್ವಿ. ನಾವೆಲ್ಲ ವಿದೇಶದಲ್ಲಿ ಓದಿದ್ರು ಕೂಡ ವಾಪಸ್ ಬಂದು ಮೋದಿ ಅವ್ರು ನೋಡಿ ರಾಜಕೀಯ ಸ್ಟಾರ್ಟ್ ಮಾಡಿ ಅಂಥ ಮಹಾನ್ ನಾಯಕ ಅವರು. ಅವ್ರ ಬಗ್ಗೆ ಎಷ್ಟೇ ಒಂದಿನ ಬೇಕು ನನಗೆ ಅದ್ರ ಬಗ್ಗೆ ಅವ್ರು ಹೇಳೋಕ್ಕೆ, ಅವ್ರ ದೇಶಕ್ಕೆ ಏನು ಮಾಡಿದ್ರು ಅಂತ ಹೇಳೋಕೆ ಒಂದಿನ ಬೇಕು ನನಗೆ. ಸೊ ಅಂಥ ನಾಯಕರು ಅವರು ಇವತ್ತು ಬರೀ ಇಂದಿರಾ ಗಾಂಧಿ ಅವ್ರದ್ದಲ್ಲ, ನೆಹರು ಅವ್ರದ್ದು ಮೀರಿಸಲಿ ಅಂತ ನಮ್ಮೆಲ್ಲರ ಆಶೆ. ಸರ್, ಇವತ್ತು ನಿಮ್ಮ ಹುಟ್ಟುಹಬ್ಬ, ನಮ್ಮ ರಾಮನಗರ ಕ್ಷೇತ್ರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ಇವತ್ತು ನನ್ನ ಆರವಳ್ಳಿ ತಾಲೂಕಿನ ಎಲ್ಲ ಪ್ರೀತಿಯ ಜನತೆಗೆ, ನನ್ನ ಹುಟ್ಟೂರು, ಇಷ್ಟು ಪ್ರೀತಿ ವಿಶ್ವಾಸ ತೋರಿಸಿರ್ತಕ್ಕಂಥ ಜನತೆಗೆ ನಾನು ಎಷ್ಟು ಜನ್ಮ ಎತ್ತಿದ್ರು ಇವ್ರ ಋಣ ನನ್ನ ಕೈಲಿ ತೀರ್ಸೋಕ್ಕಾಗಲ್ಲ. ಹಾಗಾಗಿ ನನ್ನೆಲ್ಲ ರಾಮನಗರ ವಿಧಾನಸಭಾ ಕ್ಷೇತ್ರ, ಆರವಳ್ಳಿ ತಾಲೂಕಿನ ಎಲ್ಲ ಹಾಗೂ ರಾಮನಗರ ಜಿಲ್ಲೆಯ ಎಲ್ಲ ನನ್ನ ಪ್ರೀತಿಯ ತಂದೆ ತಾಯಂದಿರಿಗೆ, ಯುವಕರಿಗೆ, ನನ್ನ ಯುವಕ ಮಿತ್ರರು ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸೇರಿಸೋಕ್ಕೆ ಇಷ್ಟಪಡ್ತೀನಿ. ಏನು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸರ್, ಇವತ್ತೇನಿಲ್ಲ ಸರ್, ಜನಗಳ ಮಧ್ಯೆ ಇರ್ತೀವಿ. ಇವತ್ತು ಇಲ್ಲಿ ಮುಗಿಸಿ ಕನಕಪುರ ಹೋಗ್ತೇನೆ, ಕನಕಪುರ ಮುಗಿಸಿ ಊರಿಗೆ ಬರ್ತೇನೆ, ಊರು ಮುಗಿಸಿ ಕೈಲಂಚ ಹೋಗ್ತೇನೆ, ಕೈಲಂಚ ಮುಗಿಸಿ ರಾಮನಗರ ಹೋಗ್ತೇನೆ, ಕಾನ್ಸ್ಟಿಟ್ಯೂನ್ಸಿಲೇ ಇರ್ತೇನೆ ಸರ್, ಜಿಲ್ಲೆಯಲ್ಲೇ ಇರ್ತೇನೆ.